ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಶ್ವೀಜ ಮಾಸದ ನವರಾತ್ರಿ ಉತ್ಸವ ಎನ್ನುವುದಾಗಿ ಆಚರಣೆಯನ್ನು ಮಾಡುವಂತಹ ಸಂಪ್ರದಾಯ. ಅದರಲ್ಲಿ ವಿಧ ವಿಧವಾದಂತಹ ರೀತಿಯಲ್ಲಿ ಆಚರಣೆಗಳು ಆ ಮಾಸದಲ್ಲಿ ತಿಳಿಸಿಕೊಡ್ತಾರೆ. ಗ್ರಂಥಗಳು ಅವುಗಳ ಪ್ರಮಾಣಗಳನ್ನು ಇಟ್ಟುಕೊಂಡು ನಾವು ತಿಳಿದುಕೊಳ್ಳಬೇಕಾದರೆ ಪ್ರತಿಪತ್ ಅಂದರೆ ಪ್ರಥಮೈ ಅವತ್ತಿನಿಂದ ಪ್ರಾರಂಭ ಮಾಡಿ ದಶಮಿಯವರೆಗೆ ಲಕ್ಷ್ಮೀ ತದ್ರೂಪಳಾದಂತಹ ಆ ದುರ್ಗಾದೇವಿಯನ್ನು ನಾವು ಪೂಜೆಯನ್ನು ಮಾಡಬೇಕು. 9 ದಿನಗಳ ಕಾಲ ಎಲ್ಲ ವರ್ಣದವರು ಕೂಡ ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡಿ ಸುಮಾರು 8 ಹಸ್ತಗಳಿಂದ ಕೂಡಿದಂತಹ ಅವಳ ಪ್ರತಿಮೆಯನ್ನು ಬಂಗಾರವೋ ಅಥವಾ ಬೆಳ್ಳಿಯೋ ಅಥವಾ ಮಣ್ಣಿನಿಂದಲೋ ಅವಳ ವಿಗ್ರಹವನ್ನು ಮಾಡಿ ಆ ಪೂಜೆಗಳನ್ನು ನಾವು ಮಾಡಬೇಕು. ಅದು ಎಲ್ಲರಿಗೂ ಸಂಬಂಧಪಟ್ಟಿದೆ ಅಂತ ಪುರಾಣಗಳು ತಿಳಿಸಿಕೊಡುತ್ತದೆ. ಮತ್ತು ಕುಮಾರಿ ಪೂಜೆಯನ್ನು ಕೂಡ ಮಾಡಬೇಕು, ವಟು ಪೂಜೆಯನ್ನು ಕೂಡ ಮಾಡಬೇಕು, ಬಲಿದಾನವನ್ನು ಮಾಡಬೇಕು. ಆದರೆ ರಾತ್ರಿಯಲ್ಲಿ ಮಾತ್ರ ಊಟವೋ ಅಥವಾ ಬೆಳಿಗ್ಗೆ ಮಾತ್ರ ಊಟವೋ ಹೀಗೆ ಏಕಭುಕ್ತರಾಗಿ ಇರಬೇಕು. ಅಥವಾ ಉಪವಾಸವಾಗಿ ಆದರೂ ಕೂಡ ಇರಬಹುದು. ಅಥವಾ ಅಖಂಡವಾಗಿ ದೀಪವನ್ನು ಹಚ್ಚುವಂತಹ ಸಂಪ್ರದಾಯವು ಕೂಡ ಇದೆ ಅಂತೆನ್ನುವುದನ್ನು ತಿಳಿಸಿಕೊಡುತ್ತೆ. ಆದ್ದರಿಂದ ಈ ವಿಧಾನಗಳು ತಮ್ಮ ತಮ್ಮ ಕುಲದೇವತಾ ಪೂಜೆಯನ್ನು ಕೂಡ ಮಾಡಬಹುದು ಅಂತೆನ್ನುವುದಾಗಿ ತಿಳಿಸಿಕೊಟ್ಟಿದ್ದಾರೆ. ಆ ಪ್ರತಿಮೆಯ ಪ್ರತಿಮೆಗಳನ್ನು ಹೇಗೆ ಪ್ರತಿಷ್ಠಾ ಮಾಡಬೇಕು, ಆ ಪ್ರತಿಮೆಯನ್ನು ಪ್ರತಿಷ್ಠಾ ಮಾಡಿ ಅವುಗಳ ವಿಗ್ರಹಗಳಲ್ಲಿ ಏನೇನು ಇರಬೇಕು ಅಂತೆನ್ನುವುದನ್ನು ಕೂಡ ತಿಳಿಸಿಕೊಡ್ತಾರೆ. ಕಲಶಸ್ಥಾಪನವನ್ನು ಕೂಡ ಮಾಡಬೇಕು. ವೇದದ ಹೇಳಿದಂತಹ ರೀತಿಯಲ್ಲಿ ಮಂತ್ರಗಳನ್ನು ಹೇಳಿ ಅಲ್ಲಿ ಆ ಧೂರ್ವ ಮೊದಲಾದಂತಹ ತಾಂಬೂಲ, ಕುಂಕುಮ ಇತ್ಯಾದಿಗಳನ್ನು ಹಾಕಿ ಆ ಸ್ಥಾಪನವನ್ನು ಕೂಡ ಕಲಶ ಸ್ಥಾಪನವನ್ನು ಕೂಡ ಮಾಡಬೇಕು ಅಂತೆನ್ನುವುದಾಗಿ ನವರಾತ್ರಿಯಲ್ಲಿ ವಿಶೇಷವಾಗಿ ಆ 9 ದಿನಗಳವರೆಗೆ ಮಾಡುವಂತಹ ಆಚರಣೆಗಳನ್ನು ವಿಶೇಷವಾಗಿ ತಿಳಿದುಕೊಳ್ಳಬೇಕು. ಮತ್ತು ಎಲ್ಲರ ಜೊತೆಗೆ ಸೇರಿ ಮೊದಲನೇ ದಿನ ತಿಲ ಮತ್ತು ಆಮಲಕ ಅಂದರೆ ನೆಲ್ಲಿಕಾಯಿ, ಎಣ್ಣೆ ಇವುಗಳನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಿ ಶುದ್ಧರಾಗಬೇಕು. ಅದಾದ ಮೇಲೆ ದೀಪವನ್ನು ಹಚ್ಚಿದ ಮೇಲೆ ಸರ್ವಥಾ ಮುಖಚ್ಚೌರಾದಿಗಳನ್ನು ಆಮೇಲೆ ಕ್ಷೌರಗಳನ್ನು ಮಾಡಿಕೊಳ್ಳಬಾರದು. ಆ ದೀಪ ಪ್ರತಿನಿತ್ಯವೂ ಉರಿಯುವಂತೇನೆ ಅದನ್ನು ನೋಡಿಕೊಂಡು ಲಕ್ಷ್ಮೀದೇವಿ, ದುರ್ಗಾ, ಸರಸ್ವತಿ ಮತ್ತು ಬ್ರಹ್ಮಾಣಿ ಇವರ ಸಲುವಾಗಿ ವಿಶೇಷವಾಗಿ ಆ ಪ್ರಾರ್ಥನೆಯನ್ನು ಮಾಡಿಕೊಂಡು ದೀಪಾದಿಗಳನ್ನು ಹಚ್ಚಬೇಕು ಅಂತೆನ್ನುವುದನ್ನು ಈ ಆಶ್ವೀಜ ಮಾಸದ ಆ 9 ದಿನಗಳಲ್ಲಿ ನವರಾತ್ರಿಯಲ್ಲಿ ಮಾಡುವ ಆ ವಿಶೇಷವಾದಂತಹ ಪ್ರಾರಂಭದ ದಿನವನ್ನು ಮಾಡಿಕೊಂಡು ಆ ದಶಮಿಯ ದಿನವರೆಗೆ ಏನೇನು ಮಾಡಬೇಕು ನವರಾತ್ರಿ ಸಂಕ್ಷಿಪ್ತವಾದಂತಹ ರೀತಿಯಲ್ಲಿ ತಿಳಿಸಿಕೊಡ್ತಾರೆ. ಆಮೇಲೆ ತಮ್ಮ ಕುಲದಿಂದ ಬಂದಂತಹ ಏನು ಆಚರಣೆಗಳಿರುತ್ತೋ ಅವುಗಳನ್ನು ವಿಶೇಷವಾಗಿ ಮಾಡಬೇಕು. ದೇವತಾ ಪೂಜೆಗಳನ್ನು ಮಾಡಬೇಕು. ಇವುಗಳನ್ನು ಮಾಡಿ ಅಲ್ಲಿ ಹೇಳ್ತಾರೆ, ಸರ್ವಾ ಅಪಚ್ ಶಾಂತಿಪೂರ್ವಕ ದೀರ್ಘಾಯುರ್ಧನ ಪುತ್ರಾದಿ ವೃದ್ಧಿ ಶತ್ರುಜಯ ಕೀರ್ತಿಲಾಭ ಪ್ರಮುಖ ಚತುರ್ವಿಧ ಪುರುಷಾರ್ಥ ಸಿದ್ಧ್ಯರ್ಥಂ ಅದ್ಯ ಪ್ರವೃತ್ತಿ ಮಹಾನವಮಿ ಪರ್ಯಂತಂ ಪ್ರತ್ಯಹಂ ತ್ರಿಕಾಲಮೇಕಕಾಲಂಬ. ಒಂದು ಎಲ್ಲ ಪಾಪಗಳು ಹೋಗಿ ದೀರ್ಘವಾದ ಆಯುಷ್ಯು, ಧನ, ಪುತ್ರ, ಪೌತ್ರ, ಶತ್ರುಜಯ, ಕೀರ್ತಿ ಎಲ್ಲವೂ ಕೂಡ ನಮಗೆ ಸಿಗುವಂತೆ ಅನುಗ್ರಹವನ್ನು ಮಾಡಿ 9 ದಿನದವರೆಗೆ ದುರ್ಗಾ ಪೂಜೆಯನ್ನು, ಕಲಶ ಸ್ಥಾಪನವನ್ನು, ಅಖಂಡವಾಗಿ ದೀಪವನ್ನು ಸ್ಥಾಪನೆಯನ್ನು ಮಾಡ್ತೇವೆ. ಇದನ್ನು ಅವಶ್ಯವಾಗಿ ಲಕ್ಷ್ಮೀದೇವಿಯಲ್ಲಿ ಅಂತರ್ಗತನಾದ ಭಗವಂತನು ಸ್ವೀಕಾರ ಮಾಡಲಿ ಅಂತೆನ್ನುವುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಆ 9 ದಿನಗಳು ವಿಶೇಷವಾದ ರೀತಿಯಲ್ಲಿ ಶುದ್ಧರಾಗಿ ಇದ್ದು ಬ್ರಹ್ಮಚರ್ಯದಿಂದ ಇದ್ದು ಆ ಭಗವಂತನ ಸಂತೋಷವನ್ನು ಪಡಿಸಬೇಕು ಅಂತೆಂಬುದನ್ನು ತಿಳಿಸಿಕೊಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.